ಎಲ್ರಿಗೂ ನಮಸ್ಕಾರ ಸರ್. ನೀವು ಯಾವ ರೀತಿ ಧಾರವಾಡದೊಳಗಡೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಓದ್ತಾ ಇದ್ದೀರಿ, ಯಾವ ರೀತಿಯಾಗಿ ನೀವು ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ತೀರಿ, ದಯವಿಟ್ಟು ಅದ್ರ ಬಗ್ಗೆ ನಿಮ್ಮ ಒಂದು ಸ್ಟಡೀಸ್ ಬಗ್ಗೆ ಹೇಳ್ಕೊಡಿ ಅನ್ನೋದನ್ನು ಕೇಳ್ತಾ ಇದ್ರಿ. ಎಲ್ಲ ವಿದ್ಯಾರ್ಥಿಗಳು HSTR GPSTR PU ಕಾಲೇಜಿಗೆ ಓದ್ತಾ ಇದ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದ ಒಂದು ಸ್ಟಡಿಯನ್ನು ಚೇಂಜ್ ಮಾಡೋಕ್ಕೆ ಹೆಲ್ಪ್ ಆಕೈತಿ. ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ, ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವೇನಾದರೂ TET ಪರೀಕ್ಷೆಯ ಮಾರ್ಗದರ್ಶನ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸೋದ್ರ ಮುಖಾಂತರ ಕೇವಲ 50 ರೂಗಳಲ್ಲಿ TET ಮಾರ್ಗದರ್ಶನವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬೆಳಿಗ್ಗೆ ನಾನು 5:35ಕ್ಕೆ ಎದ್ದು ನಾನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಹಾಸಿಗೆನೆಲ್ಲ ಮರ್ಚಿಟ್ಕೊಂಡು ನೀಟಾಗಿ ಅವುಗಳನ್ನು ಇಟ್ಟು ಜೋಡಿಸ್ತೀನಿ. ಜೋಡಿಸಿದಾದಮೇಲೆ ನಾನು ಮಾಡೋದೇ ಈ ದಿನನಿತ್ಯದ ನಿತ್ಯ ಕರ್ಮ ಚಟುವಟಿಕೆಗಳನ್ನು ಮುಗಿಸ್ತೀನಿ. ಮೊದಲಿಗೆ ಹಲ್ಲುಸ್ತೀನಿ, ಅದಾದಮೇಲೆ ನೀಟಾಗಿ ಮುಖವನ್ನು ತೊಳ್ಕೊಳ್ತೀನಿ. ತೊಳ್ಕೊಂಡಾದಮೇಲೆ ಮತ್ತು ಜೊತೆಗೆ ಸ್ವಲ್ಪ ನಾನು ಲೈಟಾಗಿ ನೀರನ್ನು ಕುಡಿತೀನಿ. ನೀರು ಕುಡಿಯೋದ್ರಿಂದ ನಮಗೆ ಆ ಒಂದು ದಿನವನ್ನು ನಾವು ಡೈಜೆಸ್ಟ್ ಮಾಡ್ಕೋಬೋದು. ಈಗ ನೋಡ್ತಾ ಇದ್ದೀರಿ 6 ಗಂಟೆ 1 ನಿಮಿಷ ಆಗೈತಿ. ಈಗ ನಾನು ಲೈಬ್ರರಿಗೆ ಹೊಂಟೇನಿ. ನೀವು ಹೊರಗಡೆನ ಒಂದು ವ್ಯೂ ನೋಡ್ಬೋದು. ನೀನು ಇಲ್ಲಿ ಕಾಣ್ತಾ ಇದ್ರಿ ಹೆಂಗೆ ರೈಲ್ವೆ ಗಾಡಿ ಕೂಡ ಹೋಗ್ತಾ ಇದೆ. ನಮ್ಮ ಜೀವನ ಕೂಡ ಹಾಗೆ, ನಾವು ಬೇಗನೆ ಎದ್ದು ಬೆಳಗ್ಗೆ ಅನ್ನೋದು ಬಹಳ ಮುಖ್ಯ. ಎಷ್ಟು ನಾವು ಬೆಳಗ್ಗೆ ಎದ್ದು ಓದ್ತೀವೋ ಅಷ್ಟು ನಾವೇನು ಮಾಡ್ತೀವಿ ನಮಗೆ ತಲೆಗೆ ಹತ್ತದ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಾನು ಬೆಳಗ್ಗೆ ಬೇಗನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎದ್ದು ಓದಕ್ಕೆ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಿ ನನ್ನ ಒಂದು ಲೈಬ್ರರಿಗೆ ನಾನು ನನ್ನ ಒಂದು ರೂಮ್ನಿಂದ ಹೋಗ್ತಾ ಇದ್ದೀನಿ. ಲೈಬ್ರರಿ ಬಂದುಬಿಟ್ಟು ರೂಮ್ನಿಂದ ಒಂದು 2ರಿಂದ 3 ನಿಮಿಷ ಆಗ್ತದೆ. ಕೇವಲ ಒಂದು 2ರಿಂದ 3 ನಿಮಿಷದೊಳಗೆ ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಒಂದು ಬೆಳಗಿನ ವಾತಾವರಣ ಏನಂತಂದ್ರೆ ನಮಗೆ ಒಂದು ರೀತಿ ಒಳಗಡೆ ಇಡೀ ಬ್ರಹ್ಮಾಂಡದ ಶಕ್ತಿ ನನ್ನ ಕಡೆ ಇದೆ, ನಾನು ಏನೋ ಸಾಧಿಸ್ತೀನಿ ಅಂತ ಬೆಳಿಗ್ಗೆ ನಿಜವಾಗ್ಲೂ ಅನಿಸ್ತದ. ಅದೇ ನೀವು ಬೆಳಗ್ಗೆ ಮತ್ತು ರಾತ್ರಿಗೆ ಹೋಲಿಕೆ ಮಾಡಿ ನೋಡಿ, ನಮ್ಮ ಕಡೆ ಇರುವಂಥ ಶಕ್ತಿಯೆಲ್ಲ ನಿಶಕ್ತಿಯಾಗಿ ನಾವು ಇದ್ಬಿಡ್ತೀವಿ ಅಂತಂದ್ರೆ ಕಂಪ್ಲೀಟಾಗಿ ನಾವು ನಮ್ಮ ಕಡೆಯಿಂದ ನಿಯಂತ್ರಣ ಕಳ್ಕೊಂಡಿರ್ತೀವಿ. ಸೊ ಹೀಗಾಗಿ ಬೆಳಗ್ಗೆ ಓದೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ನನ್ನ ನೋಡ್ತಾ ಇದ್ದಾರೆ. ನೀವು ಇಲ್ಲಿ ಈ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ, ಈ ಒಂದು ನಾನು ಸಾಮಾನ್ಯವಾಗಿ ಇಲ್ಲಿ ಓದ್ತೀನಿ. ಇಲ್ಲಿನ ಒಂದು 2ನೇ ಫ್ಲೋರ್ ಒಳಗಡೆ ಲೈಬ್ರರಿ ಇದೆ, ಸಿದ್ದೇಶ್ವರ ಲೈಬ್ರರಿ. ಈ ಒಂದು ಲೈಬ್ರರಿ ಒಳಗಡೆ ನಾನು ದಿನಾಲೂ ಕೂಡ ಸ್ಟಡಿ ಮಾಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲ ಒಂದು ಧಾರವಾಡದ ಲೈಬ್ರರಿಯಲ್ಲಿ ಸಿಗುವಂಥ ಸೌಲಭ್ಯಗಳು ಇಲ್ಲಿ ಕೂಡ ಸಿಗ್ತಾವ. ಅದನ್ನು ನಾನು ಬಳಕೆ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಿ ಬಹಳ ಬೆಳಿಗ್ಗೆ 2ರಿಂದ 3 ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದರು ಲೈಬ್ರರಿಗೆ. ಅದರೊಳಗಡೆ ನಾನು ಕೂಡ ಒಬ್ಬ 3ನೇದಾಗಿ ನಾನು ಲೈಬ್ರರಿಗೆ ಹೆಜ್ಜೆ ಇಡ್ತಾ ಇದ್ದೀನಿ. ನಮ್ಮ ಲೈಬ್ರರಿ ಬಂದುಬಿಟ್ಟು ಬಹಳ ವಿಶಿಷ್ಟ ಮತ್ತು ವಿಶೇಷ ಅಂತ ಹೇಳ್ಬೋದು. ನೋಡಿ, ಬೆಳಗ್ಗೆ ಯಾರೂ ಕೂಡ ಇನ್ನೂ ಬಂದಿಲ್ಲ. ಎಲ್ಲೋ ಒಂದು ಕಡೆ 2ರಿಂದ 2 ವಿದ್ಯಾರ್ಥಿಗಳು ಓದ್ತಾ ಇದ್ದರು. ಅವ್ರ ಜೊತೆಗೆ ನಾನು ಅವ್ರ ಜೊತೆ ಕೂಡಿ ಓದೋದಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ. ನಮ್ಮಲ್ಲಿರುವಂಥ ಸಾಮರ್ಥ್ಯ ಆ ಒಂದು ದಿನನಿತ್ಯ ಮಾಡುವಂಥ ಕೆಲಸದಿಂದ ಮಾತ್ರ ಗೊತ್ತಾಗುತ್ತೆ. ನಮ್ಮಲ್ಲಿರುವಂಥ ಆತ್ಮವಿಶ್ವಾಸ ನಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ದಿನಾಲೂ ಮಾಡ್ತಾವ ಅನ್ನೋದು ಬಹಳ ಮುಖ್ಯ. ನಾನು ಸ್ವಲ್ಪ ಲೈಬ್ರರಿಯಿಂದ ಹೊರಗಡೆ ಹೋಗಿ ನೀಟಾಗಿ ಒಂದಿಷ್ಟು ನೀರನ್ನು ತುಂಬಿಕೊಂಡು ಮತ್ತೆ ಅದನ್ನು ಕುಡಿದು ನಾನು ನನ್ನ ಲೈಬ್ರರಿ ಮೇಲಿನ ಒಂದು ಟೆರೆಸ್ಗೆ ಹೋಗ್ತೀನಿ. ಅಂದರೆ ಹೊರಗೆ ವಾತಾವರಣ ನೋಡ್ತೀನಿ, ಖುಷಿ ಪಡ್ತೀನಿ. ಮತ್ತು ಇವತ್ತು ನನ್ನ ಒಂದು ದಿನ, ಇವತ್ತು ನಾನು ವಿಶೇಷವಾಗಿ ಏನು ಓದ್ತಾ ಇದ್ದೀನಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಓದ್ತೀನಿ ಅನ್ನುವಂಥ ಭಾವನೆ ಇಟ್ಕೊಳ್ತೀನಿ. ಇದಕ್ಕೆ ನಾವು ಮಾಡಬೇಕಾಗಿರೋದು ಏನಂತಂದ್ರೆ ದಿನನಿತ್ಯ ವ್ಯಾಯಾಮವನ್ನು ಮಾಡಬೇಕು ಮತ್ತು ಪ್ರಕೃತಿಯನ್ನು ಸವಿಬೇಕು. ಹೀಗಾಗಿ ನಿಮಗೆ ನಾನು ಏನು ಒಂದು ಸಲಹೆ ಕೊಡ್ತೀನಿ ಅಂತಂದರೆ, ಸಾಧ್ಯವಾದಷ್ಟು ದಿನಾಲೂ ಬೆಳಿಗ್ಗೆ ಬೇಗ ಎದ್ದು ಲೈಬ್ರರಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನೀವು ವಿಶ್ರಾಂತಿಯನ್ನು ಪಡ್ಕೋಕ್ಕಿಂತ ಮೊದಲಿಗೆ ಈ ವ್ಯಾಯಾಮವನ್ನು ಮಾಡೋದ್ರಿಂದ, ನಿಂತು ಮಾಡುವ ವ್ಯಾಯಾಮ ಮತ್ತು ಕುಂತು ಮಾಡುವ ವ್ಯಾಯಾಮ ಇವುಗಳು ಮಾಡೋದ್ರಿಂದ ನಮ್ಮ ದೇಹ ಎಷ್ಟು ಸ್ಪಂದನೆ ಮಾಡ್ತದೆ ಅಂದರೆ ನಮಗೆ ಗೊತ್ತಾಗದೇ ಸ್ಪಂದನೆ ಮಾಡ್ತದೆ. ನಾವಿಲ್ಲಿ 100 ಮೀಟರ್ದ ರನ್ನಿಂಗ್ ರೇಸನ್ನು ಓಡ್ತಾ ಇಲ್ಲ, ಮತ್ತು 200 ಓಡ್ತಾ ಇಲ್ಲ, 300 ಓಡ್ತಾ ಇಲ್ಲ. ಬರೋಬ್ಬರಿ ನಾವು ಓಡ್ತಾ ಇರೋದು ದಿನನಿತ್ಯ. ಎಷ್ಟು ವರ್ಷ ಆಗುತ್ತೆ, ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಚೆನ್ನಾಗಿ ಓದಬೇಕಂದ್ರೆ ದಿನನಿತ್ಯ ಚೆನ್ನಾಗಿ ಊಟ ಮಾಡಬೇಕು, ಅದೇ ರೀತಿಯ ವ್ಯಾಯಾಮ ಮಾಡಬೇಕು. ನಮ್ಮ ಒಂದು ದೇಹದ ಜೊತೆಗೆ ನಮ್ಮ ಒಂದು ಮನಸ್ಸು ನಿಯಂತ್ರಣ ಬರಬೇಕು ಅಂತಂದರೆ ಈ ವ್ಯಾಯಾಮಗಳು ಸಾಕ್ಷಿ ಆಗ್ತಾವೆ.
ಕೆಲವೊಂದು ಸಲ ಹೆಂಗಾಗುತ್ತೆ, ನಾವು ಮನೆ ಕಟ್ತೀವಿ, ಮನೆ ಮಾತ್ರ ಕಾಣುತ್ತೆ, ಬುನಾದಿ ಕಾಣೋದಿಲ್ಲ. ಅದೇ ರೀತಿಯೇ ಈ ಒಂದು ವ್ಯಾಯಾಮಗಳು ಅಂದರೆ ನಿಂತು ಮಾಡುವಂತಹ ಮತ್ತು ಕುಂತು ಮಾಡುವಂಥ ವ್ಯಾಯಾಮಗಳು ನಮ್ಮ ಜೀವನದ ಘಟ್ಟವನ್ನು ಬದಲಾವಣೆ ಮಾಡ್ತಾವ. ನಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಏನು ಒಂದು ಏನು ನಾವು ಬೇರೆ ಬೇರೆ ವಿಶಕ್ತಿಗಳು ಅಂತ ಏನು ಹೇಳ್ತೀವಿ, ನಿಶಕ್ತಿ ಪಡಿಸುವಂತಹ ಗುಣಗಳು ಹೋಗ್ತಾವ. ಮತ್ತು ನಮ್ಮ ಒಂದು ಈ ಮನಸ್ಸು ಅನ್ನೋನ ನಿಯಂತ್ರಣ ತೆಗೆದುಕೊಂಡು ಬರೋದೇ ಈ ಒಂದು ವ್ಯಾಯಾಮ ಮತ್ತು ಧ್ಯಾನ. ನಾನು ಕೊನೆಗೆ ನಿಮಗೆ ನಾನು ಹೇಳ್ತೀನಿ, ಧ್ಯಾನ ಮಾಡಬೇಕು. ಧ್ಯಾನ ಜೊತೆಗೆ ನಾವು ನಮ್ಮ ಒಂದು ಸ್ಟಡೀಸನ್ನು ಜೊತೆಗೆ ನಾವು ಹೋಗಬೇಕು. ಈಗ ನಾನು ಕುಂತು ಮಾಡುವಂಥ ವ್ಯಾಯಾಮ ಅಥವಾ ಆಸನಗಳನ್ನು ಮಾಡ್ತಾ ಇದ್ದೀನಿ. ಇವುಗಳು ಸಾಮಾನ್ಯವಾಗಿ ಹೆಂಗಂತಂದರೆ, ನಾವು ಲೈಬ್ರರಿ ಒಳಗಡೆ ನಾವು ಚೇರ್ ಮೇಲೆ ಕುಂತು ಓದ್ತಿರ್ತೀವಿ, ನಾವು ಸಾಮಾನ್ಯವಾಗಿ ಕೆಳಗೆ ಕೂತ್ಕೊಳ್ಳೋದಿಲ್ಲ. ಇವೆಲ್ಲ ಮಾಡೋದ್ರಿಂದ ಹೆಂಗಾಗುತ್ತೆ ಅಂತಂದರೆ, ನಮಗೆ ಯಾವುದೇ ರೀತಿಯಾದಂತಹ ಈ ಮೊಣಕಾಲು ನೋವು, ಕಾಲು ನೋವು, ಬೆನ್ನು ನೋವು ಬರೋದಿಲ್ಲ. ಇವುಗಳನ್ನು ತಡೆಗಟ್ಟಲಿಕ್ಕೆ ನಾವು ಈ ರೀತಿಯಾಗಿ ಮಾಡಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಕಾಲುಗಳನ್ನು ಮೇಲೆ ಎಬ್ಬಿಸ್ಕೊಂಡು ಕೆಲವೊಂದಿಷ್ಟು ಸ್ಟ್ರೆಚಸ್ಗಳನ್ನು ಮಾಡಿದರೆ ನಮಗೆ ಯಾವುದೇ ರೀತಿಯಾದಂತಹ ಕೀಲು ನೋವು, ಕಾಲು ನೋವು ಮತ್ತು ಮೊಣಕಾಲು ಹಿಡಿಯೋದು, ಕೈಕಾಲು ಹಿಡಿಯೋದು ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಜೊತೆಗೆ ನಾವು ವ್ಯಾಯಾಮ ಮಾಡೋದನ್ನು ಸ್ಪಷ್ಟವಾಗಿ ಕಲಿಯಲೇಬೇಕು. ಅದ್ರ ಜೊತೆಗೆ ನಾವು ಧ್ಯಾನ ಮಾಡೋದನ್ನು ಕಲಿಬೇಕು. ಈಗ ನಾನು ಧ್ಯಾನಕ್ಕೆ ಕುಳಿತಾ ಇದ್ದೀನಿ. ಧ್ಯಾನಕ್ಕೆ ಅಂದರೆ ನಾನು ಕನಿಷ್ಠ ಒಂದು 5 ನಿಮಿಷ ಧ್ಯಾನ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ, ನನ್ನ ದೇಹ ಮತ್ತು ನನ್ನ ಮನಸ್ಸು ಒಂದು ಕಡೆ ಹತೋಟಿಗೆ ಬರ್ತದೆ. ಒಂದು 5 ರಿಂದ 6 ತಾಸು ಏನಿದೆ, ಬೆಳಗಿನ ಒಂದು 5 ರಿಂದ 6 ತಾಸು ಅಂದರೆ 6 ಗಂಟೆ 6:30ಕ್ಕೆ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವನ್ನೆಲ್ಲ ಮಾಡಿ ಅಂತಂದರೆ 1:30ವರೆಗೆ ಕೂಡ ಯಾರಿಗೆ ಕೂಡ ಕಣ್ ತೆಗಿಬಾರ್ದು. ಬೆಳಗಿನ ಉಪಹಾರಕ್ಕಂತಂದು ನಾನು ಒಂದು ಅರ್ಧ ತಾಸು ಅಥವಾ 1 ತಾಸು ಹೋಗಬಹುದು. 30 ನಿಮಿಷ ಅಥವಾ 1 ತಾಸಿನಲ್ಲಿ ನಾವು ಮತ್ತೆ ಬೆಳಗಿನ ಉಪಹಾರವನ್ನು ಸೇವಿಸಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ನಾವು ದುಡಿಲಿಕ್ಕೆ, ಶ್ರಮ ಪಡಲಿಕ್ಕೆ ಬೆಳಗಿನ ಒಂದು ಸಮಯನೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸಾಧ್ಯವಾದಷ್ಟು ಬೆಳಗಿನ ಒಂದು ವಾತಾವರಣದಲ್ಲಿ ಓದಿ. ಯಾರೆಲ್ಲ ರಾತ್ರಿ ಓದ್ತೀರೋ, ರಾತ್ರಿ ಓದಿ ರೂಢ ಇದೆ ನನಗೆ, ನಾನು ರಾತ್ರಿನೇ ಇಷ್ಟಪಡ್ತೀನಿ ಅಂತಂದರೆ ಅದನ್ನು ಕೂಡ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಬರೋದು ನಿಮ್ಮ ಒಂದು ಆಸಕ್ತಿಗೆ ಅನುಗುಣವಾಗಿ ಇಲ್ಲಿ ನಿಮ್ಮ ಒಂದು ಪ್ರಯತ್ನ ಬಹಳ ಬೇಕಾಗ್ತದೆ. ಯಾರೋ ಮಾತು ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಟ್ ಈ ಪ್ರತಿಯೊಂದು ವಿಚಾರದ ನಡುವೆ ಕೂಡ ಅಥವಾ ಅನಿಸಿಕೆಗಳ ನಡುವೆ ಕೂಡ ಒಂದು ಬಲವಾದ ಕಾರಣಗಳಿರ್ತಾವೆ. ದಯವಿಟ್ಟು ಅದನ್ನು ನೀವು ವಿಶ್ಲೇಷಿಸಿ ಮತ್ತು ನಿರ್ಧಾರವನ್ನು ಇವತ್ತಿನ ದಿನಾನೇ ಈಗಿನೇ ನೀವು ಪಡೆದ್ರೆ ಮಾತ್ರ ನೀವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಆತ್ಮವಿಶ್ವಾಸ ಮತ್ತು ನಿಮ್ಮ ಒಂದು ಈ ದೃಢ ಸಂಕಲ್ಪ ಏನಿದೆ, ನಿಮ್ಮ ಜೀವನದ ಘಟ್ಟವನ್ನು ಬದಲಾವಣೆಗೆ ಸಾಧ್ಯ ಆಗುತ್ತೆ. ಪ್ರಕೃತಿ ನನಗೆ ಬಹಳ ಇಷ್ಟವಾದ ಕೆಲಸ. ಇವತ್ತಿನ ದಿನವನ್ನು ನಾನು ಈ ರೀತಿಯಾಗಿ ಮಾರ್ನಿಂಗನ್ನು ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನನ್ನೊಂದು ಲೈಬ್ರರಿಗೆ ನಾನು ರಿಟರ್ನ್ ಆಗ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.